ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ತೇಜ ರೆಡ್ಡಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋ ಕೊನೆವರೆಗೂ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಬೆಲ್ ಮೇಲೆ ಒಂದು ಕ್ಲಿಕ್ ಕೊಡಿ, ನೋಟಿಫಿಕೇಷನ್ಸ್ ಬರುತ್ತೆ. ನಾನಿವತ್ತು ಬೆಟ್ಟದ ನಲ್ಲಿಕಾಯಿ ಉಪ್ಪಿನಕಾಯಿ ಮಾಡೋದನ್ನ ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಈ ಕಾಯಿಗಳೆಲ್ಲ ಗಿಡದಲ್ಲೇ ಕಿತ್ಕೊಂಬಂದಿರೋದು. ತಗೊಂಬಂದು ನೀಟಾಗಿ ತೊಳೆದು ಒರೆಸಿ ಆರಕ್ಕೆ ಬಿಟ್ಟಿದ್ದೆ. ಆಮೇಲೆ ಕಟ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಬೀಜ ಇರುತ್ತಲ್ಲ, ಅದನ್ನ ತೆಗಿಬೇಕು. ಇದೊಂದು ಸ್ವಲ್ಪ ಗಟ್ಟಿ ಬೀಜ ಹಂಗೆ ಇದ್ದರೆ ಕಾಯಿ ನೆನೆಯೋದು ತುಂಬ ಟೈಮ್ ತಗೊಳ್ಳುತ್ತೆ. ಅದಕ್ಕೆ ಇದು ಕಟ್ ಮಾಡೋದು ತುಂಬ ಈಸಿ. ನಮಗೆ ಫಸ್ಟ್ ಕಷ್ಟ ಅನಿಸುತ್ತೆ, ಬಟ್ ಅದು ಕಟ್ ಮಾಡೋ ಮೆಥಡ್ ತಿಳ್ಕೊಂಡ್ರೆ ತುಂಬ ಈಸಿ. ನಲ್ಲಿಕಾಯಿ ಲೈನ್ಸ್ ಇರುತ್ತಲ್ಲ, ಲೈನ್ಸ್ ಮೇಲೆ ಕರೆಕ್ಟಾಗಿ ಕಟ್ ಮಾಡಿಕೊಂಡ್ರೆ ಈಸಿಯಾಗಿ ಬಂದುಬಿಡುತ್ತೆ. ಒಂದು 2-3 ಕಾಯಿ ಕಟ್ ಮಾಡೋವರೆಗೂ ಕಷ್ಟ ಅನಿಸುತ್ತೆ, ಮತ್ತು ಈಸಿಯಾಗಿ ಕಟ್ ಮಾಡಿಬಿಡ್ಬೋದು. ಇದು ಹೆಲ್ತ್ ಬೆನಿಫಿಟ್ಸ್ ತುಂಬ ಇದ್ದಾವೆ ಸ್ನೇಹಿತರೆ. ಇದರಲ್ಲಿ ನೀವೊಂದು ಸಾರಿ ಟ್ರೈ ಮಾಡಿ ನೋಡಿ ಉಪ್ಪಿನಕಾಯಿನ. ಯಾವ ಥರ ಬಂದಿದೆ ಅಂತ ನನಗೆ ಕಾಮೆಂಟಲ್ಲಿ ಹೇಳಿ. ಇಲ್ಲ ನೀವು ಯಾವ ಥರ ಹಾಕ್ತೀರಾ ಅಂತಲೂ ಕಾಮೆಂಟಲ್ಲಿ ಹೇಳಿ, ಹಂಗೂ ಟ್ರೈ ಮಾಡೋಣ. ಇದೊಂದು 2-3 ಟೈಪಲ್ಲಿ ಹಾಕ್ತಾರೆ, ಬಟ್ ನಾನು ಈಸಿ ಮೆಥಡಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ಪೀಸುಗಳೆಲ್ಲ ಕಟ್ ಮಾಡಿ ಇಟ್ಕೊಂಡೆ. ಇದನ್ನ ಒಂದು ಡಬ್ಬಾಗೆ ಕಳ್ಳುಪ್ಪು ಸೇರಿಸ್ಕೊಂಬಿಟ್ಟು ಒಂದು ಡಬ್ಬಾಗೆ ತುಂಬಿಸಿಟ್ಕೋಬೇಕು. 1 ಡೇ ಫುಲ್ ಅದು ನೆನೆಯಕ್ಕೆ ಬಿಡಬೇಕು. ಇದರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದು ಹೇಳಬೇಕಂದ್ರೆ ನಮ್ಗೆ ಗಾಡ್ ಗಿಫ್ಟ್ ಅಂತ ಇಟ್ಕೋಬೋದು. ಈ ಕಾಯಿ ನೈಸರ್ಗಿಕ ಔಷಧಿ. ಇದು ಎಲ್ಲದಕ್ಕೂ ನಮ್ಗೆ ಒಳ್ಳೆಯದು. ಕಣ್ಣಿನ ದೃಷ್ಟಿಗೆ, ಕೂದಲಿಗೆ ತುಂಬ ಒಳ್ಳೆಯದು. ಇದು ವಿಟಮಿನ್ ಸಿ ಇದರಲ್ಲಿ ತುಂಬ ಹೆಚ್ಚಾಗಿರುತ್ತೆ. ಡಯಾಬಿಟಿಸ್ ಪೇಷಂಟ್ಸ್ಗಂತೂ ಇದು ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ವಾರಕ್ಕೊಂದ್ಸಾರಿ ಒಂದು ಸಣ್ಣ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಕುಡಿದ್ರೂ ಸಾಕು. ನಮಗೊಂದು ಇನ್ಸುಲಿನ್ ಹಾಕ್ಕೊಳ್ಳೋಷ್ಟು ಪವರ್ ಕಡಿಮೆ ಆಗುತ್ತೆ. ಇದರಲ್ಲಿ ತುಂಬ ಚೆನ್ನಾಗಿರುತ್ತೆ. ಹೃದಯಕ್ಕಂತೂ ತುಂಬ ಒಳ್ಳೆಯದು. ಅಂದರೆ ನಮ್ಮ ಬ್ಲಡ್ ಸರಿಯಾಗಿ ಇಲ್ಲದೇ ಇದ್ದರೆ ನಮಗೆ ಹೃದಯಾಪಘಾತಗಳು ಜಾಸ್ತಿ ಬರುತ್ತಲ್ಲ, ಇದು ಬ್ಲಡ್ಡನ್ನು ಶುದ್ಧಿ ಮಾಡುತ್ತಿದ್ದು ತುಂಬ ಒಳ್ಳೆಯದು. ಒಂದು ಸಾರಿ ಟ್ರೈ ಮಾಡಿ ನೋಡಿ. ನಮಗೆ ಸಣ್ಣ ಸಣ್ಣದು ವೈಟ್ ಮಚ್ಚೆಗಳು, ಗುಳ್ಳೆಗಳು ಬರುತ್ತೆ ನೋಡಿ, ಅದು ಕೂಡ ನಿವಾರಣೆ ಆಗುತ್ತೆ. ಇದು 1 ತಿಂಗಳು ದಿನಕ್ಕೊಂದು ಕಾಯಿ ತಿನ್ನೋ ಥರ ಟ್ರೈ ಮಾಡಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಇದು ಯಾವ ಥರ ಮಾಡಬೇಕು, ಇದಕ್ಕೆ ಏನೇನು ಬೇಕು ಅಂತ ಈಗ ತೋರಿಸ್ತೀನಿ. ಮೆಂತ್ಯ, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಒಗ್ಗರಣೆಗೆ ಒಂಚೂರು ಇಂಗು ಹಾಕ್ಕೊತೀನಿ. ಇದು ಒಂದೊಂದೂ ಸಪ್ರೇಟಾಗಿ ಕೂಡ ಹುರ್ಕೋಬೋದು ಸ್ನೇಹಿತರೆ. ನಾನು ಗ್ಯಾಸು ಲೋ ಫ್ಲೇಮಲ್ಲಿ ಇಟ್ಕೊಂಡು 3 ಒಂದೇ ಸಾರಿ ಹುರ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಕಡಿಮೆ ಇಟ್ಕೊಂಡು ನಿಧಾನಕ್ಕೆ ಹುರ್ಕೊಂಡ್ರೆ ಎಲ್ಲ ಒಂದೇ ಸಮನೆ ಹುರ್ಕೊಂಬಿಡ್ಬೋದು, ಏನಾಗಲ್ಲ. ನೋಡಿ, ನೀಟಾಗಿ ಹುರ್ಕೊಬೋದು. ಕಲರ್ ಚೇಂಜ್ ಆಯ್ತಲ್ಲ, ಇಷ್ಟು ಹುರ್ಕೊಂಡ್ರೆ ಸಾಕು. ಇದೊಂಚೂರು ತಣ್ಣಗಾದಮೇಲೆ ನಾವು ಮಿಕ್ಸಿಗೆ ಪೌಡ್ರ್ ಮಾಡ್ಕೋಬೇಕು. ಇದನ್ನ ಮಿಕ್ಸಿಗೆ ಹಾಕಿ ನೀವು ಯಾವ ಥರ ಮಾಡ್ತೀರಾ ಅಂತ ನನಗೆ ಕಾಮೆಂಟಲ್ಲಿ ಹೇಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ವ್ಯೂಸ್ ಬರ್ತಿದೆ, ಸಬ್ಸ್ಕ್ರೈಬ್ ಆಗ್ತಿಲ್ಲ. ಪ್ಲೀಸ್ ಸಪೋರ್ಟ್ ಮೀ. ಇದು ತಣ್ಣಗಾಗಕ್ಕೆ ಬಿಟ್ಟು ಈಗ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಆಯಿಲ್ ಹಾಕ್ಕೊಂಡು, ಇದಕ್ಕೊಂಚೂರು ಆಯಿಲ್ ಜಾಸ್ತಿ ಹಾಕ್ಕೋಬೇಕು. ನಾನು ಕಡಿಮೆನೇ ಹಾಕ್ಕೊಂಡಿದ್ದೀನಿ. ಬೇಕಂತ ಅನಿಸಿದ್ರೆ ಮತ್ತೆ ಆಯಿಲ್ ಕಾಯಿಸಿ ಉಪ್ಪಿನಕಾಯಿಗೆ ಸೇರಿಸ್ಕೊಳ್ಳೋಣ ಅಂತ. ಸಾಸಿವೆ ಕಾಳು ಹಾಕ್ಕೊಂಡಿದ್ದಾದಮೇಲೆ ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀವಿ. ನಾವು ಬೆಳ್ಳುಳ್ಳಿ ಮಾವಿನಕಾಯಿ ಉಪ್ಪಿನಕಾಯಿಗೆ ಹಾಕ್ಕೊಂಡಂಗೆ ಹಸಿವು ಕೂಡ ಸೇರಿಸ್ಕೋಬೋದು, ಪ್ರಾಬ್ಲಮ್ ಏನಿಲ್ಲ, ಚೆನ್ನಾಗೇ ಇರುತ್ತೆ ಅದು. ಆದರೆ ನಾನು ಒಗ್ಗರಣೆಗೆ ಹಾಕ್ಕೊಂಬಿಡ್ತಾ ಇದ್ದೀನಿ. ಇದೊಂದು 4-5 ದಿನ ನಾವು ಉಪ್ಪಿನಕಾಯಿ ಹಾಕಿದ್ಮೇಲೆ ಒಂದು 4-5 ದಿನ ಆದರೂ ಬಿಟ್ಕೊಂಡು ಮತ್ತೆ ತಿನ್ನಬೇಕು. ಇದಕ್ಕೆ ಹಿಂಗೆ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ. ಮಾವಿನಕಾಯಿ ಪೀಸುಗಳು ಒಂದು ಸ್ವಲ್ಪ ಸಾಫ್ಟ್ ಇರುತ್ತೆ, ನಮಗೆ ಬೇಗನೆ ಉಪ್ಪಿನಕಾಯಿ ರೆಡಿ ಆಗುತ್ತೆ. ಇದೊಂಚೂರು ಹಾರ್ಡ್ ಇರುತ್ತಲ್ಲ, ಇದಕ್ಕೆ ಇನ್ನೊಂದು ಸ್ವಲ್ಪ ಟೈಮ್ ತಗೋಬೇಕು. ನಾವು ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ಅರಿಶಿನ, ಈ ಅಚ್ಚ ಖಾರದ ಪುಡಿ ಅಂದರೆ ಮೆಣಸಿನ ಪುಡಿ ಇರುತ್ತಲ್ಲ, ಅದನ್ನ ಹಾಕ್ಕೋಬೇಕು. ಇದೂ ಸಹ ಅಷ್ಟೇ. ನಾವು ಇದನ್ನು ರೋಸ್ಟ್ ಮಾಡ್ಕೊಂಡಿದ್ವಲ್ಲ, ಮೆಂತ್ಯ, ಸಾಸಿವೆ, ಜೀರಿಗೆ ಎಲ್ಲ, ಅದನ್ನ ಮತ್ತೆ ಹೆಚ್ಚಾಗೇನು ಆಯಿಲಲ್ಲಿ ರೋಸ್ಟ್ ಆಗೋಷ್ಟು ಇರಲ್ಲ. ಅದಕ್ಕೆ ಗ್ಯಾಸ್ ಆಫ್ ಮಾಡಿಕೊಂಡೇ ಹಾಕ್ಕೊತಾ ಇದ್ದೀನಿ. ಆಯಿಲ್ ಬಿಸಿ ಇದೆಲ್ಲ ಸರಿ ಹೋಗುತ್ತೆ ಅಂತ. ಯಾಕಂತಂದರೆ ಇವು ಸೀದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಯಿಲ್ ಗ್ಯಾಸ್ ಮೇಲೆ ಇಟ್ಕೊಂಡು ನಾವು ಆಫ್ ಮಾಡ್ದಿರಾನೆ ಮೆಣಸಿನ ಪುಡಿ ಹಾಕ್ಕೊಂಡ್ರೆ ಅದು ಕಪ್ಪಗಾಗೋಗುತ್ತೆ ಫ್ರೆಂಡ್ಸ್. ಅದೊಂಥರ ಸ್ಮೆಲ್ಲು, ಟೇಸ್ಟ್ ಎಲ್ಲ ಚೇಂಜ್ ಆಗೋಗುತ್ತೆ. ನಾವು ಏನೇ ಮಾಡಿದ್ರೂ ಒಂದು ಸ್ವಲ್ಪ ಸಣ್ಣ ಸಣ್ಣ ತಪ್ಪುಗಳಿಂದ ನಾವು ನಮ್ಮ ಅಡುಗೆ ಕೆಡಿಸ್ಕೊತೀವಿ ಅಷ್ಟೇ. ಒಂದು ನಿಮಿಷ ಅಥವಾ ಅರ್ಧ ನಿಮಿಷ ಅಷ್ಟೇ, ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಒಂದು ಸ್ವಲ್ಪ ಪೇಷನ್ಸಿಂದ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೊಂಚೂರು ಬೆಲ್ಲ ಸೇರಿಸ್ಕೊತಾ ಇದ್ದೀನಿ.
ನಿಂಬೆ ರಸ, ಬೆಲ್ಲ ಅಥವಾ ಹುಣಸೆ ಹುಳಿ ಇವು ಯಾವುದಾದ್ರೂ ಹಾಕ್ಕೋಬೋದು. ಒಂದು ಸ್ವಲ್ಪ ಅಷ್ಟೇ, ಯಾಕಂದರೆ ಇದೊಂದು ಚೂರು ಒಗರು ಇರುತ್ತಲ್ಲ, ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಅಂತ. ಅದಕ್ಕೆ ನಾನು ಇದಕ್ಕೆ ಬೆಲ್ಲನೇ ಸೇರಿಸ್ಕೊತಾ ಇದ್ದೀನಿ. ಇದು ಒಗ್ಗರಣೆ ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ಬಿಸಿ ಇದ್ದಾಗೆ ನಾವು ಪೀಸುಗಳು ಹಾಕ್ಕೋಬಾರ್ದು. ಒಂದು ದಿನ ಮೊದಲೇ ಉಪ್ಪು ಹಾಕಿ ನೆನೆಸ್ಕೊಂಡಿದ್ವಲ್ಲ, ಈಗೇನು ಉಪ್ಪು ಸೇರಿಸ್ಕೊಳ್ಳೋಷ್ಟು ಇರಲ್ಲ. ನಾವು ಬೇಕಾದಷ್ಟು ನಾವು ಪೀಸುಗಳಲ್ಲೇ ಹಾಕ್ಕೊಂಬಿಟ್ಟಿದ್ವಿ. ಏನಾದರೂ ಕಡಿಮೆ ಇದೆ ಅಂದರೆ ಟೇಸ್ಟ್ ನೋಡಿ ಮತ್ತೆ ಮಿಕ್ಸ್ ಮಾಡ್ಕೋಬೋದು. ಉಪ್ಪದೇನು ಪ್ರಾಬ್ಲಮ್ ಇರಲ್ಲ. ನಮ್ಗೆ ಆಯಿಲ್ ಏನಾದರೂ ಕಡಿಮೆ ಅನಿಸಿದ್ರೆ ಮತ್ತೆ ಆಯಿಲ್ ಒಂಚೂರು ಕಾಯಿಸ್ಕೊಂಡು ಇದಕ್ಕೆ ಸೇರಿಸ್ಕೋಬೋದು. ನಾನೀಗ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಟೇಸ್ಟು ನೋಡಿದೆ, ಉಪ್ಪು ಸರಿ ಹೋಗಿತ್ತೇನು, ಹಾಕಷ್ಟಿಲ್ಲ. ಇದನ್ನ ಇವಾಗ ಒಂದು ಜಾರ್ಗೆ, ಗ್ಲಾಸ್ ಜಾರ್ಗೋ ಪಿಂಗಾಣಿ ಜಾರ್ಗೋ ಇಲ್ಲಾಂದರೆ ಪ್ಲಾಸ್ಟಿಕ್ ಡಬ್ಬಕ್ಕೋ ಹಾಕಿಟ್ಕೋಬೋದು. ನನ್ನ ಹತ್ರ ಗ್ಲಾಸ್ ಜಾರು ಪಿಂಗಾಣಿದು ಇಲ್ಲ, ಅದಕ್ಕೆ ನಾನು ಪ್ಲಾಸ್ಟಿಕ್ ಡಬ್ಬಕ್ಕೇ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಹಾಕ್ಬಿಟ್ಟು ಒಂದು ಸುಮಾರು 3 ದಿನ ಅದನ್ನ ಡಿಸ್ಟರ್ಬ್ ಮಾಡದೆ ಬಿಟ್ಬಿಡಬೇಕು. ನಮ್ಮ ಅಮ್ಮ ನಮ್ಮ ಅಜ್ಜಿಯವರು ಹೇಳೋರು ಮಂಗಳವಾರ ಶುಕ್ರವಾರ ಉಪ್ಪಿನಕಾಯಿ ಡಬ್ಬ ಮುಟ್ಟಬಾರ್ದು ಅಂತ. ನಾನು ಅದೇ ಪದ್ಧತಿಯಲ್ಲೇ ಇದ್ದೀನಿ. ನನಗೆ 1 ವರ್ಷ ನೀನು ಟೊಮೊಟೊ ಉಪ್ಪಿನಕಾಯ, ಮಾವಿನಕಾಯಿ ಉಪ್ಪಿನಕಾಯ, ನಲ್ಲಿಕಾಯಿ ಉಪ್ಪಿನಕಾಯ ಇಲ್ಲ ನಿಂಬೆಹಣ್ಣಿನ ಉಪ್ಪಿನಕಾಯಿ ಯಾವುದೂ ಕೆಡೋದಿಲ್ಲ. ನಿಮ್ಗೆ ಅವೇನಾದರೂ ಬೇಕು, ಯಾವ ಥರ ಮಾಡ್ತೀರಾ ಅಂತಂದರೆ ಕಾಮೆಂಟಲ್ಲಿ ಹೇಳಿ, ನಾನು ಮಾಡಿ ನಿಮಗೆ ತೋರಿಸ್ತೀನಿ. ಎಲ್ಲ ಮಿಕ್ಸ್ ಮಾಡಿಟ್ಕೊಂಡೆ. ಅದು ಇದೊಂದು 2 ದಿನ ಡಿಸ್ಟರ್ಬ್ ಮಾಡದೆ ಪಕ್ಕಕ್ಕೆ ಇಟ್ಬಿಡೋಣ, ಮತ್ತು ತೋರಿಸ್ತೀನಿ ನಿಮಗದು. ಸ್ನೇಹಿತರೆ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ವ್ಯೂಸ್ ಬರ್ತಿದೆ ಬಟ್ ಸಬ್ಸ್ಕ್ರೈಬ್ ಆಗ್ತಿಲ್ಲ. ಒಂದು ಸ್ವಲ್ಪ ಹೆಲ್ಪ್ ಮಾಡಿ, ಅಂದರೆ ನಿಮ್ಮ ಫೋನಲ್ಲೇ ಅಲ್ಲ, ನಿಮ್ಗೆ ಗೊತ್ತಿರೋರು ಫ್ರೆಂಡ್ಸ್ ಹತ್ರ ಎಲ್ಲರ ಹತ್ರನೂ ಸ್ವಲ್ಪ ಸಪೋರ್ಟ್ ಮಾಡಿ ನನಗೆ. ನೋಡಿ 3ನೇ ದಿನ ನಾನು ನೋಡಿದ್ದು ಆಯಿಲ್ ಬಂದಿದೆ, ಸಪ್ರೇಟ್ ಆಗಿದೆ. ಇದಕ್ಕೇನೋ ಆಯಿಲ್ ಒಂಚೂರು ಕಡಿಮೆ ಅನಿಸ್ತಿದೆ ನನಗೆ. ಇನ್ನೂ ಒಂದು 2 ದಿನ ನೋಡಿ ಮತ್ತೆ ಆಯಿಲ್ ಮಿಕ್ಸ್ ಮಾಡ್ಕೊತೀನಿ. ಇಷ್ಟೇ ಸ್ನೇಹಿತರೆ, ಉಪ್ಪಿನಕಾಯಿ ಈಸಿ ಮೆಥಡಲ್ಲ. ನೀವು ಮಾಡಿ ಕಾಮೆಂಟಲ್ಲಿ ಹೇಳಿ ಹೇಗೆ ಬಂದಿದೆ ಅಂತ. ಇಲ್ಲ ನೀವು ಬೇರೆ ವಿಧಾನದಲ್ಲಿ ಏನಾದರೂ ಮಾಡೋಂಗಿದ್ರೆ ಅದನ್ನೂ ತೋರಿಸಿ, ಅದನ್ನೂ ನಾನು ಮಾಡಿ ತೋರಿಸ್ತೀನಿ. ನಾನು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್.